ಸಿದ್ಧಿದಾತ್ರಿ ದುರ್ಗಾದೇವಿಯ 9ನೇ ಅವತಾರವಾದ ಸಿದ್ಧಿದಾತ್ರಿ ದೇವಿಯು ಎಲ್ಲ 8 ಅಲೌಕಿಕ ಶಕ್ತಿಗಳನ್ನು ದೇವತೆಗಳಿಗೆ, ವಿಶೇಷವಾಗಿ ಭಗವಾನ್ ಶಿವನಿಗೆ ದಯಪಾಲಿಸಿದ ಕಥೆಯಾಗಿದೆ. ಈ ದೇವಿಯು ಪಾರ್ವತೀ ದೇವಿಯ ಮೂಲ ರೂಪವಾಗಿದ್ದು ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುತ್ತಾಳೆ. ಸಿದ್ಧಿದಾತ್ರಿ ದೇವಿಯು ಅನಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಂಭ್ಯ, ಇಶ್ವಿತ ಮತ್ತು ವಶ್ವಿತ ಎಂಬ 8 ಸಿದ್ಧಿಗಳನ್ನು ನೀಡುತ್ತಾಳೆ. ದೇವಿ ಪುರಾಣದ ಪ್ರಕಾರ ಸಿದ್ಧಿದಾತ್ರಿಯ ಅನುಗ್ರಹದಿಂದಲೇ ಶಿವನು ಅರ್ಧನಾರೀಶ್ವರನಾದನು ಎಂದು ನಂಬಲಾಗಿದೆ. ತ್ರಿಮೂರ್ತಿಗಳಿಗೆ ಸಿದ್ಧಿಗಳನ್ನು ನೀಡಿದ ನಂತರ ಸಿದ್ಧಿದಾತ್ರಿ ಇಡೀ ಜಗತ್ತಿನ ಸೃಷ್ಟಿಯನ್ನು ಪೂರ್ಣಗೊಳಿಸಿದಳು. ಸೌರವ್ಯೂಹದ 9 ಗ್ರಹಗಳು, ಭೂಮಿ, ಸಾಗರಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು 14 ಲೋಕಗಳು ಅಸ್ತಿತ್ವಕ್ಕೆ ಬಂದವು. ಸಿದ್ಧಿದಾತ್ರಿ ದೇವಿಯ ಆರಾಧನೆಯಿಂದ ಭಕ್ತರ ಲೌಕಿಕ ಮತ್ತು ಪರಮಾರ್ಥಿಕ ಆಸೆಗಳು ಈಡೇರುತ್ತವೆ. ಸಿದ್ಧಿದಾತ್ರಿ ದೇವಿಯು 4 ಕೈಗಳನ್ನು ಹೊಂದಿದ್ದು ಸಿಂಹದ ಮೇಲೆ ಕುಳಿತಿರುವ ಸುಂದರ ರೂಪದಲ್ಲಿದ್ದಾಳೆ. ಆಕೆಯ 4 ಕೈಗಳಲ್ಲಿ ಚಕ್ರ, ಗದೆ, ಶಂಖ ಮತ್ತು ಕಮಲದ ಹೂಗಳನ್ನು ಹಿಡಿದಿದ್ದಾಳೆ. ಸಿದ್ಧಿದಾತ್ರಿ ದೇವಿಯನ್ನು ಎಲ್ಲ ದೇವತೆಗಳು, ಗಂಧರ್ವರು, ಯಕ್ಷರು ಮತ್ತು ಅಸುರರು ಪೂಜಿಸುತ್ತಾರೆ. ನವರಾತ್ರಿಯ 9ನೇ ಮತ್ತು ಕೊನೆಯ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಸಿದ್ಧಿದಾತ್ರಿಯ ಮಂತ್ರ: ಸಿದ್ಧಗಂಧರ್ವ ಏಕ್ಷಾದ್ಯೈ ಅಸುರೈ ರಮರೈರಪಿ ಸೇವ್ಯಮಾನ ಸದಾ ಭೂಯಾತ್ ಸಿದ್ಧಿದ ಸಿದ್ಧಿದಾಯಿನಿ.